ನಮಸ್ಕಾರ ಬಂಧುಗಳೇ. ಇದೇ ದಿನಾಂಕ 21/8 ಶುಕ್ರವಾರದಂದು ನನ್ನ ಜನ್ಮದಿನದ ಅಂಗವಾಗಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ರೈತ ವಿಚಾರ ಸಂಕಿರಣ ಕಾರ್ಯಕ್ರಮ ಹಾಗೂ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಾಗೂ ವಿವಿಕೆ ಫೌಂಡೇಶನ್ನ ಸಂಸ್ಥಾಪಕ ದಿನಾಚರಣೆಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಳೆದ 3-4 ವರ್ಷದಿಂದನೂ ಕೂಡ ನಮ್ಮ ವಿವಿಕೆ ಫೌಂಡೇಶನ್ನಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ವಿ. ಹೃದಯ ತಪಾಸಣೆ ಶಿಬಿರ ಆಗಿರ್ಬೋದು, ಮಹಿಳೆಯರಿಗೋಸ್ಕರ ಕ್ಯಾನ್ಸರ್ ತಪಾಸಣೆ ಶಿಬಿರ ಆಗಿರ್ಬೋದು, ಯುವಕರಿಗೋಸ್ಕರ KAS PSI STA FDA ಎಕ್ಸಾಮ್ಗಳ ತರಬೇತಿ ಶಿಬಿರ ಆಗಿರ್ಬೋದು, ಮಹಿಳೆಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಉಡಿ ತುಂಬುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಇದೇ ರೀತಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ವಿವಿಕೆ ಫೌಂಡೇಶನ್ನಿಂದ ಹಮ್ಮಿಕೊಳ್ತಾ ಬಂದಿದ್ದೀವಿ. ಆದರೆ ಈ ಬಾರಿ ನನ್ನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ರೈತರಿಗೆ ಅನುಕೂಲಕರವಾಗಿರಲಿ ಅಂತೇಳಿ ರೈತರನ್ನ ಒಂದು ಈಗಿರುವಂಥ ಆಧುನಿಕ ಕೃಷಿಯ ಒಳಪಟ್ಟಂತೆ ನಮ್ಮ ಒಂದು ಪ್ರಾದೇಶಿಕವಾರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ 7 ತಾಲೂಕಲ್ಲೂ ಕೂಡ ಮಣ್ಣಿನ ಒಂದು ಸಂಕಿರಣ ಆಗಿರ್ಬೋದು, ಬೇರೆ ಬೇರೆ ಒಂದು ಮಣ್ಣು ಹಾಗೂ ತೇವಾಂಶ ಇರೋದ್ರಿಂದ ಅದಕ್ಕೆ ಅನುಗುಣವಾದಂಥ ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು, ಆಧುನಿಕ ಉಪಕರಣಗಳನ್ನು ಬಳಸೋದಾಗಿರ್ಬೋದು, ಹಾಗೂ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ರೈತ ತಜ್ಞರು ಬಂದು ಅದರ ಬಗ್ಗೆ ವಿಚಾರ ಸಂಕಿರಣವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೇನೆ ಯಾವ ಉಪಕರಣನ ಬಳಸಿದ್ರೆ ಅನುಕೂಲವಾಗಿರುತ್ತೆ ಅನ್ನುವಂಥ ಒಂದು ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ಸಾಧನೆಗೈದಂಥ ರೈತ ಒಂದು ವರ್ಗದಲ್ಲಿ ತೋಟಗಾರಿಕಾ ಬೆಳೆ ಆಗಿರ್ಬೋದು, ರೈತ ಬೆಳೆ ಆಗಿರ್ಬೋದು, ಇವತ್ತು ಬೆಳೆದಂಥ ಬೆಳೆಗಳಿಗೆ ಒಂದು ವಿಶೇಷವಾದಂಥ ಇಳುವರಿಯನ್ನು ಕಂಡಂಥ ಒಂದು ರೈತರ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ, ವಿಶೇಷವಾಗಿ ರೈತ ಮಹಿಳಾ ಪ್ರಶಸ್ತಿ ಸಮಾರಂಭವನ್ನು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಅರ್ಜಿಯನ್ನು ಕೂಡ ಕರೆದಿದ್ದೀವಿ ನಮ್ಮ ಫೌಂಡೇಶನ್ನ ಒಂದು ಲಿಂಕಿಂದ. ಅದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೋಸ್ಕರ ಅರ್ಜಿಯನ್ನು ಕರೆದಿದ್ದೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ರೈತರು ಕೂಡ ಈ ಅರ್ಜಿಯನ್ನು ಹಾಕೋದ್ರ ಮೂಲಕ ಈ ಒಂದು ಪ್ರಶಸ್ತಿಗೆ ಬಾಜೀನರಾಗಬೇಕು ಅಂತೇಳಿ ಇವತ್ತು ಬೆಳೆಗಳ ಇಳುವರಿಯ ಒಂದು ಅಂಶದ ಮೇಲೆ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಕಬ್ಬಾಗಿರ್ಬೋದು, ಇವತ್ತು ತೋಟಗಾರಿಕಾ ಬೆಳೆ ಆಗಿರ್ಬೋದು, ದವಸ ಧಾನ್ಯಗಳ ಬೆಳೆ ಆಗಿರ್ಬೋದು, ಅದೇ ರೀತಿ ಹಲವಾರು ಬೆಳೆಗಳು, ಸೌಗಂಧಿಕ ಪುಷ್ಪಗಳ ಬೆಳೆ ಆಗಿರ್ಬೋದು, ಈ ಥರ ಒಂದು ಸೆಕ್ಟರ್ ವೈಸ್ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇರೋದ್ರಿಂದ ತಾವೆಲ್ಲರೂ ಯಾವ ಬೆಳೆಯನ್ನು ಬೆಳೆದಿರ್ತೀರ ಅದನ್ನು ಮೆನ್ಷನ್ ಮಾಡಿ, ಎಷ್ಟು ಇಳುವರಿಯನ್ನು ಕಂಡಿದ್ದೀರ ಅದನ್ನು ಮೆನ್ಷನ್ ಮಾಡಿ ಆ ಅರ್ಜಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹೆಚ್ಚು ಪ್ರಶಸ್ತಿಗಳನ್ನು ನೀವು ತಗೊಂಡು ಬಾಜೀನರಾಗಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ. ವಿಶೇಷವಾಗಿ ರೈತ ಮಹಿಳೆಯರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕಬೇಕು. ಯಾಕಂತಂದ್ರೆ ಮಹಿಳೆಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು, ರೈತ ಮಹಿಳೆಯರು ಅನ್ನುವಂಥದ್ದು ನನ್ನ ಆಶಯ ಆಗಿರೋದ್ರಿಂದ ಹೆಚ್ಚು ಮಹಿಳೆಯರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗೆ ಬಾಜೀನರಾಗಿ, ಈ ವಿಚಾರ ಸಂಕಿರಣದಲ್ಲಿ ಬಾಜೀನರಾಗಿ ಅದರ ಸದುಪಯೋಗವನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು.